ವೀಕ್ಷಕರೇ, ಎಲ್ಲರಿಗೂ ಎಜೆ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಜಯರಾಜ್ ಶೆಟ್ಟಿ. ವಿಡಿಯೋ ಮಾಡದೆ ತುಂಬಾ ದಿನ ಆಯಿತು, ಕ್ಷಮೆ ಇರಲಿ. ಸ್ವಲ್ಪ ಸಮಸ್ಯೆಯಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಮತ್ತೆ ಬಂದಿದ್ದೀನಿ. ಇವತ್ತು ಯಾವ ರೀತಿ ಕಂಟೆಂಟ್ ತಂದಿದ್ದೀನಿ ಅಂದರೆ, ಪಾಪ್ಕಾರ್ನ್ ಮೆದುಳು. ಇದು ಮಾಹಿತಿಯ ಯುಗ. ಒಂದು ಘಟನೆ ಜಗತ್ತಿನ ಯಾವುದೇ ಭಾಗದಲ್ಲೂ ನಡೆದರೂ ಆ ಸುದ್ದಿ ಕ್ಷಣಾರ್ಧದಲ್ಲಿ ನಮ್ಮ ಮೊಬೈಲ್ಗೆ ತಲುಪುತ್ತದೆ. ಹೌದು, ಯಾವುದೇ ಮಾಹಿತಿ, ಮನರಂಜನೆ ಬೇಕಾದರೆ ಮೊಬೈಲ್ ಅದು ವಿದುರಾಯಿತು ಎಂಬಲ್ಲಿಗೆ ನಮ್ಮ ಬದುಕು ಬಂದು ನಿಂತಿದೆ ಸ್ನೇಹಿತರೆ. ಇದರ ಜೊತೆಗೆ ಪತ್ರಿಕೆ, ಟಿವಿ ಚಾನೆಲ್ಗಳು, ಯೂಟ್ಯೂಬ್, ನ್ಯೂಸ್ ಆ್ಯಪ್ಗಳು, ವಾಟ್ಸಪ್ ಗ್ರೂಪ್ಗಳು, ಹೀಗೆ ಎಲ್ಲವೂ ಸ್ಪರ್ಧೆಗೆ ಬಿದ್ದು ತಾ ಮುಂದೆನುತ್ತಾ ಸತ್ಯ, ಅರ್ಧ ಸತ್ಯ, ಸುಳ್ಳು ಮಾಹಿತಿಗಳನ್ನು ನೀಡುವ ಕೆಲಸವನ್ನು ಮಾಡುತ್ತಿವೆ. ಎಲ್ಲೆಡೆಯಿಂದ ಮಾಹಿತಿಗಳನ್ನು ಸ್ಫೋಟಗೊಳ್ಳುತ್ತಿರುವ ಈ ದಿನಗಳಲ್ಲಿ ಅಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳುವ, ಸ್ವೀಕರಿಸುವ ಶಕ್ತಿ ನಮ್ಮ ಮೆದುಳಿಗೆ ಇದೆಯಾ? ಹೌದು, ತಜ್ಞರ ಪ್ರಕಾರ ಇದೀಗ ಪಾಪ್ಕಾರ್ನ್ ಮೆದುಳು ಎಂಬ ಹೊಸ ಕಾಯಿಲೆಯೊಂದು ಮಾಹಿತಿಗಳಷ್ಟೇ ವೇಗದಲ್ಲಿ ಪಸರಿಸುತ್ತಿದೆ. ಇದು ಯಾರಿಂದಲೂ ಹರಡುವ ಕಾಯಿಲೆಯಲ್ಲ, ಬದಲಾಗಿ ನಾವೇ ಮಾಡುವ ಸ್ವಯಂ ತಪ್ಪಿನ ಕೊಡುಗೆ. ಸ್ನೇಹಿತರೆ, ಹಾಗಾದ್ರೆ ಪಾಪ್ಕಾರ್ನ್ ಮೆದುಳು ಎಂದ್ರೇನು? ಮೆದುಳಿನ ಶಕ್ತಿಗೂ ಒಂದು ಮಿತಿ ಎಂಬುದು ಇದೆ. ಅಪರಿಮಿತ ಮಾಹಿತಿಗಳನ್ನು ಮೆದುಳಿಗೆ ಸ್ವೀಕರಿಸಲು ಸಾಧ್ಯವಾಗದಾಗ, ಅಂದರೆ ಅತಿಯಾದ ಮಾಹಿತಿಯ ಸಂಗ್ರಹದಿಂದ ಈ ಕಾಯಿಲೆ ಬರುತ್ತದೆ. ಇದು ಮೆದುಳಿನ ದುರ್ಬಲ ಸ್ಥಿತಿಯಾಗಿದೆ. ಬಿಡುವಿದ್ದಾಗಲೆಲ್ಲ ಮೊಬೈಲ್ಗೆ ಜೋತು ಬೀಳುವವರಿಗೆ ಈ ಕಾಯಿಲೆಯು ಬೇಗ ಸುತ್ತುವರಿಯುತ್ತದೆ. ಈ ಕಾಯಿಲೆ ಒಂದು ವಿಷಯದ ಮೇಲೆ ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ. ಮನಸ್ಸಿನಲ್ಲಿ ಸದಾ ಗೊಂದಲಗಳುಂಟಾಗಿ ಮನಸ್ಸು ಒಂದರಿಂದ ಇನ್ನೊಂದು ವಿಷಯಕ್ಕೆ ಜಿಗಿಯುತ್ತಲೇ ಇರುತ್ತದೆ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ. ವೀಕ್ಷಕರೇ, ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳು ಏನಂದ್ರೆ, ಏಕಾಗ್ರತೆಯನ್ನು ಕಳೆದುಕೊಳ್ಳುವುದು ಈ ಕಾಯಿಲೆಯ ಪ್ರಮುಖ ಲಕ್ಷಣ. ಯಾವುದೇ ಒಂದು ಕೆಲಸವನ್ನು ಆರಂಭಿಸಿದರೂ ಏಕಾಗ್ರತೆ ಇಲ್ಲದೆ ಅವರು ಪದೇ ಪದೇ ವಿಚಲಿತರಾಗುತ್ತಾರೆ. ಆರಂಭಿಸಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಅವರಿಗೆ ಸಾಧ್ಯನೇ ಆಗುವುದಿಲ್ಲ. ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ನಿಯಂತ್ರಣ ಇರುವುದಿಲ್ಲ. ಕಳಪೆ ಏಕಾಗ್ರತೆಯ ಪರಿಣಾಮವಾಗಿ ಮಾಡುವ ಕೆಲಸದಲ್ಲಿ ತೃಪ್ತಿ ಎಂಬುದಿರುವುದಿಲ್ಲ. ಇನ್ನೂ ಮಾಡಲೇಬೇಕಾದ ಪ್ರಮುಖ ಕೆಲಸಗಳನ್ನು ಇವರು ಸುಲಭವಾಗಿ ಮರೆತು ಬಿಡುತ್ತಾರೆ. ಮರೆಯುವಿಕೆ ಇದರ ಲಕ್ಷಣಗಳಲ್ಲೊಂದು. ಮನಸ್ಸು ತುಂಬಾ ಮಾಹಿತಿಗಳಲ್ಲಿ ಸಿಲುಕಿಕೊಳ್ಳುವುದರಿಂದ ಇವರಿಗೆ ಪ್ರಮುಖ ಕೆಲಸಗಳನ್ನು ನೆನಪಿಟ್ಟುಕೊಳ್ಳುವುದು ತುಂಬಾನೇ ಕಷ್ಟವಾಗುತ್ತದೆ ಸ್ನೇಹಿತರೆ. ಈ ಕಾಯಿಲೆ ಇರುವವರು ಕೆಲಸದ ಗುಣಮಟ್ಟ ಮತ್ತು ಪ್ರಮಾಣ ಎರಡೂ ತೃಪ್ತಿಕರವಾಗಿರುವುದಿಲ್ಲ. ಮತ್ತು ಇನ್ನು ಇವರು ಸಂಗ್ರಹಿಸುತ್ತಿರುವ ಹೆಚ್ಚಿನ ಮಾಹಿತಿಯು ಮನಸ್ಸಿನ ಮೇಲೆ ಹೊರೆಯಾಗಿ ಒತ್ತಡ ಮತ್ತು ಆತಂಕವು ಹೆಚ್ಚಾಗತೊಡಗುತ್ತದೆ. ಪ್ರತಿ ಕೆಲಸದಲ್ಲೂ ವಿಫಲರಾಗುವುದರಿಂದ ಈ ವಿಫಲತೆಯ ಭಾವನೆ ಮನೋಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಇದು ಮುಂದಕ್ಕೆ ಖಿನ್ನತೆಗೆ ಕಾರಣವಾಗುತ್ತದೆ. ಈ ದುರ್ಬಲ ಮನಸ್ಥಿತಿಯಿಂದಾಗಿ ಇತರರೊಂದಿಗೆ ಸಂಪರ್ಕವು ದುರ್ಬಲಗೊಂಡು ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು ಸ್ನೇಹಿತರೆ. ವೀಕ್ಷಕರೇ, ಹಾಗಾದ್ರೆ ನೀವು ಕೇಳ್ಬೋದು, ಯಾವ ರೀತಿ ಇದರಿಂದ ಮುಂಜಾಗ್ರತೆಯಿಂದ ಇರ್ಬೋದು ಅಂತ. ಸ್ನೇಹಿತರೆ, ಮುಂದೊಂದು ದಿನ ಪಾಪ್ಕಾರ್ನ್ ಮೆದುಳು ಸಮಸ್ಯೆ ಒಂದು ಸಾಮಾನ್ಯ ಕಾಯಿಲೆಯಂತೆ ಹೆಚ್ಚಿನವರಲ್ಲಿ ಕಾಣಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಪಾರಾಗಲು ನಾವು ಇಂದಿನಿಂದಲೇ ಕೆಲವೊಂದು ಮುಂಜಾಗ್ರತೆಗಳನ್ನು ಕೈಗೊಳ್ಳಬಹುದಾಗಿದೆ. ಮೊದಲಾಗಿ, ನಮ್ಮ ಡಿಜಿಟಲ್ ಅಭ್ಯಾಸಗಳಿಗೆ ಹೆಚ್ಚಿನ ಗಮನವನ್ನು ಕೊಡಬಾರದು. ಕಚೇರಿ ಸಮಯದಲ್ಲಿ ಕರೆಗಳಿಗಷ್ಟೇ ಮೊಬೈಲ್ ಅನ್ನು ಬಳಸುವುದು ಉತ್ತಮ. ವಾಟ್ಸಪ್ ಸುದ್ದಿಗಳನ್ನು, ವಿಡಿಯೋ ತುಣುಕು, ಸ್ಟೇಟಸ್, ರೀಲ್ಸ್, ಯೂಟ್ಯೂಬ್ ಹೀಗೆ ಯಾವುದೇ ಮಾಹಿತಿಗಳನ್ನು ಆಗಾಗ ನೋಡುತ್ತಿರಬೇಡಿ. ಮೊಬೈಲ್ನಲ್ಲಿ ಬರುವ ಮಾಹಿತಿಗಳಿಗೆಂದು ದಿನದ ಅರ್ಧ ತಾಸನ್ನು ಮಾತ್ರ ಮೀಸಲಿರಿಸಿ. ಮನಸ್ಸಿಗೆ ಸಾಕಷ್ಟು ವಿಶ್ರಾಂತಿ ನೀಡಿ. ರಾತ್ರಿ ಮಲಗಿದ ನಂತರ ಮೊಬೈಲ್ ಪರದೆ ಮೇಲೆ ಕಣ್ಣಾಡಿಸಬೇಡಿ. ನಿತ್ಯ ಶಾಂತ ಸ್ಥಳದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ. ಬೆಳಗ್ಗೆ ಎದ್ದೊಡನೆ ಮೊಬೈಲ್ ಪರದೆಯನ್ನು ನೋಡಬೇಡಿ. ಒಮ್ಮೆ ಪಾಪ್ಕಾರ್ನ್ ಮೆದುಳು ಕಾಯಿಲೆ ಆರಂಭವಾದರೆ ಅಲ್ಲಿಗೆ ನಿಮ್ಮ ಬದುಕು ಮುಗಿಯುತ್ತಿದ್ದಂತೆ ಅರ್ಥ. ಈಗಾಗಲೇ ವಿದೇಶಗಳಲ್ಲಿ ಈ ಕಾಯಿಲೆ ಶರವೇಗದಲ್ಲಿ ಹೆಚ್ಚುತ್ತಿದೆ. ಭಾರತದಲ್ಲೂ ಕೊರೋನಾ ಎಂಬ ಮಹಾಮಾರಿ ಹೆಚ್ಚಿನವರನ್ನು ಮೊಬೈಲ್ ದಾಸರನ್ನಾಗಿಸಿದೆ. ಪರಿಣಾಮವಾಗಿ ಈಗಾಗಲೇ ಒಂದಷ್ಟು ಮಂದಿ ಪಾಪ್ಕಾರ್ನ್ ಮೆದುಳು ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಈ ಕಾಯಿಲೆ ನಮಗೂ ಕಾಡದಂತೆ ಜಾಗ್ರತೆ ವಹಿಸೋಣ. ಡಿಜಿಟಲ್ ಹವ್ಯಾಸಗಳಿಂದ ದೂರವಿರುವ ಮೂಲಕ ನಮ್ಮ ಆರೋಗ್ಯವನ್ನು ನಾವೇ ಉಳಿಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಒಂದು ಸಣ್ಣ ವಿಷಯ ನಿಮಗೆ ತಿಳಿಸುವಂತಹ ಪ್ರಯತ್ನ ನನ್ನದು. ಧನ್ಯವಾದಗಳು.